ಡೆಫಿನೆಟ್ ಆಗಿ ಬಂದು ಇಲ್ಲಿ ತೋರಿಸ್ಬೋದು ಸರ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಹೆಲ್ತ್ ಚೆನ್ನಾಗಿ ಫಿಟ್ ಆಗಿದೆ. ನಿಮ್ದೆಲ್ಲ ಪ್ರೋಗ್ರಾಮ್ಸ್ ನೋಡಿನೇ ಇಲ್ಲಿ ಬಂದ್ವಿ ಸರ್. ಸಜೆಷನ್ ಅಂತೂ ನಮಗೆ ಸಿಕ್ಕಿದೆ ಸರ್. ಒಂಥರ ಈ ಇದು ನಿಮ್ಮ ಹಾಸ್ಪಿಟ್ಲು ಫೋನ್ ನಂಬರ್ ಪುನರ್ಜೀವನ ಅಂತ ಹಾಕೊಂಡಿದ್ದೀನಿ ಸರ್. ಪುನರ್ಜೀವನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಸರ್. ನಾವಂತೂ ತುಂಬ ಜನಕ್ಕೆ ಹೇಳ್ತಾ ಇದ್ದೀವಿ ಸರ್. ಖಂಡಿತ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ, ಆಗಲಿ ಅಂತ ಆಶಿಸ್ತೀವಿ ಸರ್ ನಾವು. ಸ್ನೇಹಿತರೆ, ಡಯಾಬಿಟಿಕ್ ಪೇಷಂಟ್ಸು ಉಪವಾಸ ಮಾಡೋದಕ್ಕೆ ಹೆದರ್ತಾರೆ. ಡಯಾಬಿಟಿಸ್ ಕಾಯಿಲೆ ಬಂದಿರೋದೇ ಏನಕ್ಕೆ ಅಂತಂದರೆ ಅವ್ರಿಗೆ ಆಲ್ರೆಡಿ ಕ್ಯಾಲೋರಿ ಇಂಟೇಕ್ ಜಾಸ್ತಿ, ಹೈ ಗ್ಲೈಸಮಿಕ್ ಫುಡ್ ತಿಂದ್ಬಿಟ್ಟು ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿಬಿಟ್ಟು ಬಂದಿರುತ್ತೆ. ಅವರು ದಯವಿಟ್ಟು ಫಾಸ್ಟಿಂಗ್ನ ಮಾಡಿ. ಯಾಕಂತಂದರೆ ಫಾಸ್ಟಿಂಗಲ್ಲಿ ತುಂಬ ಬೆನಿಫಿಟ್ಸ್ ಆಗುತ್ತೆ. ಡಯಾಬಿಟಿಸ್ ರಿವರ್ಸಲ್ ಆಗೋಕ್ಕೂ ಸಪೋರ್ಟ್ ಆಗುತ್ತೆ. ಯಾಕಂದರೆ ಮೇಡಮ್ಗೆ ನಾವು ಡಯಾಬಿಟಿಕ್ 4 ಇಯರ್ಸಿಂದ ಇತ್ತು. ಅವ್ರಿಗೆ ಫಾಸ್ಟಿಂಗ್ನ ನಾವು ಸಜೆಸ್ಟ್ ಮಾಡಿದ್ವಿ. ಅವ್ರು ಯಾವ ಥರ ಫಾಸ್ಟಿಂಗ್ ಮಾಡ್ತಾಯಿದ್ರೆ ಆ ಟೈಮಲ್ಲಿ ಮಾತ್ರೆ ತಗೊಳ್ಳೋಲ್ವಾ ಮತ್ತು ಏನೇನಾದ್ರು ಸುಸ್ತಾಗುತ್ತೆ ಅಂತ ಅವರಲ್ಲಿ ಕೇಳೋಣ. ಹೇಳಿ ಮೇಡಮ್. ಆರಾಮಾಗಿದ್ದೀನಿ ಸರ್, ಏನು ಪ್ರಾಬ್ಲಮ್ ಇಲ್ಲ. ವೀಕ್ಲಿ ವೈಸ್ ಇದ್ದೀನಿ ಸರ್. ಮಂಗಳವಾರ ಶುಕ್ರವಾರ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ. ಏನು ತೊಂದರೆ ಇಲ್ಲ. ಉಪವಾಸ ಇರೋದ್ರಿಂದ ಏನು ಸುಸ್ತು ಎಲ್ಲ ಏನೂ ಆಗ್ತಿಲ್ಲ ಸರ್. ಇದರಲ್ಲಿ ಡಯಾಬಿಟಿಕ್ ಕಂಟ್ರೋಲಲ್ಲಿ ಇದೆ ಸರ್. ಆಕ್ಚುಲಿ ನೀವು ಹಿಂಗೆ ಫಾಸ್ಟಿಂಗ್ ಮಾಡ್ತಾ ಹೋಗ್ಬಿಟ್ಟು ಫಾಸ್ಟಿಂಗ್ನ ಪ್ರಮಾಣನ ಈಗ ಮಂಗಳವಾರ ಮತ್ತು ಶುಕ್ರವಾರ 2 ದಿನನೂ ಒಟ್ಟಿಗೆ ಸೇರಿಸ್ಬಿಟ್ಟು ಮಂಗಳವಾರದಿಂದ ಬುಧವಾರ ಬೆಳಗ್ಗೆ ಅಂದರೆ ಲೈಕ್ ಮಂಗಳವಾರ ಬುಧವಾರ 2 ದಿನ ಒಟ್ಟಿಗೆ ಮಾಡೋ ಥರ ಆಗಬೇಕು. ಇವಾಗ ಒಟ್ಟಿಗೆ ಮಾಡೋಕೆ ಆಗ್ತಿಲ್ಲ, ಹಾಗಾಗಿ ಸ್ಪ್ಲಿಟ್ ಮಾಡಿದ್ದೀನಿ ಅದನ್ನೆರಡು ಒಟ್ಟಿಗೆ. ಇವಾಗ 36 hours ಫಾಸ್ಟಿಂಗ್. ಇವಾಗ ನೀವಾಗ ಸೋಮವಾರ ನೈಟ್ ತಿಂದರೆ ಮತ್ತೆ ತಿಂತಾ ಇರೋದು ಯಾವಾಗ? ಅಲ್ಲ ಸರ್, ಇವಾಗ ಸೋಮವಾರ ಮಧ್ಯಾಹ್ನ ಊಟ ಮಾಡಿರ್ತೀನಿ ಅಷ್ಟೇ. ನೈಟ್ ಮಾಮೂಲಿ ಬಾದಾಮಿ, ವಾಲ್ನಟ್, ತೆಂಗಿನಕಾಯಿ ತಗೊಂಡಿರ್ತೀನಿ. ನೆಕ್ಸ್ಟ್ ಡೇ ಪೂರ್ತಿ ಫುಲ್ ಡೇ ಇರ್ತೀನಿ. ಬೆಳಗ್ಗೆ ಮಧ್ಯಾಹ್ನ ಮತ್ತೆ ಬಾದಾಮಿ, ವಾಲ್ನಟ್ ತಿಂತೀರಾ? ಹೌದು ಸರ್. ಇನ್ನೇನು ತಗೊಳ್ಳೋದೇ ಇಲ್ಲ. ಇನ್ನೇನು ನೈಟ್ ಏನು ಫುಡ್ ಎಲ್ಲ ಏನು ತಗೊಳ್ಳೋದು. ಇದೇ ಥರನೇ ಗುರುವಾರ ನೈಟ್ ತಿಂದರೆ ಒಂದೇ ಸರಿ ಶುಕ್ರವಾರ ನೈಟ್ ತಿನ್ನೋದು. ಹೌದು ಸರ್. ಇದು 24 hours ಫಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಸೂಪರ್, ಎಕ್ಸಲೆಂಟ್ ಮೇಡಮ್. ಇದೇ ಥರ ಮಾಡಿದರೆ ಆಮೇಲೆ ಇದನ್ನು ಒಂದು ದಿನ ಆದಮೇಲೆ 36 hours ಫಾಸ್ಟಿಂಗ್ ಮಾಡ್ಬೋದು. ಅಂದರೆ 36 hours ಫಾಸ್ಟಿಂಗ್ ಅಂದರೆ ಸೋಮವಾರ ನೈಟ್ ತಿಂದಿರೋದು ಇವಾಗ ಮಂಗಳವಾರ ನೈಟ್ ತಿಂತಿದ್ರಲ್ಲ, ಮಂಗಳವಾರ ನೈಟ್ನ ಸ್ಕಿಪ್ ಮಾಡಿಬಿಟ್ಟು ಬುಧವಾರ ಬೆಳಿಗ್ಗೆ ತಿಂದ್ಬಿಡೋದು. ಬುಧವಾರ ಬೆಳಿಗ್ಗೆ ನೀವು ತರ್ಕಣಕ್ಕಾಗುತ್ತೆ ಅಂದರೆ ತರ್ಕಣಕ್ಕಾಗುತ್ತೆ. ಇಷ್ಟೇ ಮಾಡಿದ್ರೆ ಅದು ಈಸಿಯಾಗಿ ಮಾಡ್ಬೋದು. ಇನ್ನೊಂದು ದಿನನೂ ಅಷ್ಟೇ, ಅದು ಗುರುವಾರ ನೈಟ್ ತಿಂದರೆ ಶುಕ್ರವಾರ ಕಂಪ್ಲೀಟ್ ಫಾಸ್ಟಿಂಗ್, ಶನಿವಾರ ಬೆಳಿಗ್ಗೆ 36 hours ಫಾಸ್ಟಿಂಗ್, 36 hours ಫಾಸ್ಟಿಂಗ್. ಸೊ ಈ ಥರ ವೀಕ್ಲಿ 2 times ಮಾಡಿದರೆ ನಿಮ್ಮ ಬಾಡಿ ಅಂತೂ ವೀಕ್ ಆಗಲ್ಲ. ಯಾಕಂದರೆ ನರಿಶ್ಮೆಂಟ್ ತಗೊಳಕ್ಕೆ ಎಲ್ಲ ನ್ಯೂಟ್ರಿಷನ್ಸ್ ಫುಡ್ಡೇ ತಗೊತಿದ್ದಾರೆ. ಬಾದಾಮಿ, ವಾಲ್ನಟ್ಟು, ತೆಂಗಿನಕಾಯಿ, ಇದು ನಲ್ಲಿಕಾಯಿ ಜ್ಯೂಸು, ಎಲ್ಲ ಸೊಪ್ಪುಗಳು, ಮೊಳಕೆ ಕಾಳುಗಳೆಲ್ಲ ಚೆನ್ನಾಗಿ ತಿಂತಾ ಇದ್ದೀರಾ. ಸೊ ಪ್ರೋಟೀನ್ ಡಿಫಿಷಿಯನ್ಸಿ ಆಗಲಿ ಅಥವಾ ವಿಟಮಿನ್ ಮಿನರಲ್ ಡಿಫಿಷಿಯನ್ಸಿ ಆಗಲಿ ಬಾಡಿಗೆ ಬರೋದಿಲ್ಲ. ಓಕೆನಾ? ಸೊ ಇದನ್ನ ಕಂಟಿನ್ಯೂಸ್ ಆಗಿ ನೀವು ಹಂಗೆ 36 hours ಫಾಸ್ಟಿಂಗ್ ಸ್ವಿಚ್ ಮಾಡಿ. ಇದೇ ಥರ ಮಾಡ್ತಾ ಬಂದರೆ ಬಾಡಿನಲ್ಲಿ ಮೆಟಾಬಲಿಕ್ ಫ್ಲೆಕ್ಸಿಬಿಲಿಟಿ ಅಂತ ಬರುತ್ತೆ. ಮೆಟಾಬಲಿಕ್ ಫ್ಲೆಕ್ಸಿಬಿಲಿಟಿ ಅಂತ ಅಂದರೆ ನಿಮ್ಮ ಬಾಡಿನಲ್ಲಿ ಏನಾದರೂ ಸ್ವಲ್ಪ ರಿಫೈನ್ಡ್ ಶುಗರು, ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಹೋದ್ರೂ ಕೂಡ ಅದನ್ನ ತರ್ಕೊಳ್ತೀವಿ. ನಾರ್ಮಲ್ ಆಗಿರೋ ಪೇಷಂಟ್ಸು ಸ್ವಲ್ಪ ಸಕ್ಕರೆ ತಿಂದ ತಕ್ಷಣ ಶುಗರ್ 350ಕ್ಕೆ ಹೋಗಲ್ಲ ಅವ್ರಿಗೆ. ಬಟ್ ಡಯಾಬಿಟಿಕ್ ಪೇಷಂಟ್ಸ್ಗೆ ಸಡನ್ನಾಗಿ 300-350ಕ್ಕೆ ಹೋಗ್ಬಿಡುತ್ತೆ. ಅದೇ ಯಾಕಂದರೆ ಅವ್ರಿಗೆ ತಡ್ಕೊಳೋ ಶಕ್ತಿ ಇಲ್ಲ ಬಾಡಿಗೆ. ಈ ಫಾಸ್ಟಿಂಗ್ ಮಾಡ್ತಾ ತಡ್ಕೊಳೋ ಶಕ್ತಿ ಬರುತ್ತೆ. ಒಂದಿನ ಏನಾಗುತ್ತೆ, ಕಂಪ್ಲೀಟಾಗಿ ಬಂದ್ಬಿಟ್ಟು ನಿಮಗೆ ಸಕ್ಕರೆ ತಿಂದರೂ ಕೂಡ ಬರೋದಿಲ್ಲ. ಸೊ ಅವಾಗ ಮಾತ್ರೆಗಳು ಕೂಡ ನಿಲ್ಲಿಸೋ ಸ್ಟೇಜ್ ಬಂದಿರುತ್ತೆ. ಸೊ ಇದನ್ನು ನೀವು ಉಪವಾಸದಲ್ಲೇ ಮಾಡ್ಕೋಬೋದು. ಲಂಘನಂ ಪರಮೌಷಧಂ ಅಂತಾರೆ, ಅಂದರೆ ಉಪವಾಸನೆ ಪರಮೌಷಧಿ ಅಂತ ಕರೀತಾರೆ. ಸೊ ಅದೇ ಥರನೇ ನೀವು ಪಥ್ಯನ ಇದೇ ಥರ ಮಾಡ್ಕೊತ ಹೋಗಿ. ಉಪವಾಸ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಸೊ ಅವಾಗ ನೀವು ಶುಗರ್ ಮೆಡಿಸಿನ್ ಯಾವಾಗ ತೊಗೊತಿದ್ದೀರಾ? ಸೋಮವಾರ ಮಧ್ಯಾಹ್ನ ತಗೊಂತೀರಾ? ಸೋಮವಾರ ಮಧ್ಯಾಹ್ನ ತಗೊಂಡ್ರೆ ಒಂದೇ ಸರಿ, ಮತ್ತೆ ಬುಧವಾರ ಮಧ್ಯಾಹ್ನ ತಗೊಂತೀರಾ? ಸೊ ಅವತ್ತು ನೀವು ಫಾಸ್ಟಿಂಗ್ ಮಾಡೋದಿನ ಶುಗರ್ ಮಾತ್ರ ಯಾವುದೂ ಇರೋದಿಲ್ಲ. ಶುಗರ್ ಮಾತ್ರ ಇರೋದಿಲ್ಲ. ನಾವು ಕೊಟ್ಟರೆ ಸಪ್ಲಿಮೆಂಟ್ಸ್ ಇರೋದಿಲ್ಲ, ಯಾವ ಮೆಡಿಸಿನ್ ಇರೋದಿಲ್ಲ. ಸುಸ್ತಾಗೋದಾಗ್ಲಿ, ಪೈನ್ ಬರೋದಾಗ್ಲಿ ಏನಾದ್ರು ಆಗುತ್ತಾ? ಅವತ್ತು ಆರಾಮಾಗಿರ್ತಾರೆ, ಆಕ್ಟಿವ್ ಆಗಿರ್ತಾರೆ. ಎಕ್ಸಾಕ್ಟ್. ಇವಾಗ ನಿಮಗೆ ಫಾಸ್ಟಿಂಗ್ ಕರೆಕ್ಟಾಗಿ ಸೆಟ್ ಆಗಿದೆ. ಪೈನ್ ಎಷ್ಟು % ಕಡಿಮೆ ಆಗಿದೆ ನಿಮಗೆ? 80% ಕಮ್ಮಿ ಆಗಿದೆ. ಸಂಧಿವಾತ ಇದ್ದಿದ್ದು. ಸಂಧಿವಾತ ಬಂದು ಎಷ್ಟು ದಿನ ಆಯಿತು ಮೇಡಮ್? ಸರ್ ಅದು ನನಗೆ 20 years ಇಂದ ಇತ್ತು ಸರ್. 20 years ಇಂದ ಸಂಧಿವಾತ ಇದೆ. ಡಯಾಬಿಟಿಸ್ ಬಂದು 4 years ಆಗಿದೆ. ಇದೇ ಥರ ಡಯಟ್ ಮಾಡಿ. ನಿಮ್ಗೆ ಆಕ್ಚುಲಿ ಡಯಾಬಿಟಿಸ್ ಬಂದಮೇಲೆ ಸಂಧಿವಾತ ಪೇನ್ ಯೂಶಲಿ ಜಾಸ್ತಿ ಆಗುತ್ತೆ. ಯಾಕಂತ ಅಂದರೆ ಡಯಾಬಿಟಿಸ್ ಬಂದಾಗ ಅವ್ರು ಯೂಶಲಿ ಏನು ತಿಂತಾರೆ? ಚಪಾತಿ ತಿಂತಾರೆ, ಉಪ್ಪಿಟ್ಟು ತಿಂತಾರೆ, ಮತ್ತು ಈ ಎಲ್ಲ ಸ್ವಲ್ಪ ಈ ಬಿಸ್ಕೆಟ್, ಮ್ಯಾರಿಗೋಲ್ಡ್ ಅವು ಅಂಥವೆಲ್ಲ ತಿಂತಿರ್ತಾರೆ. ಸೊ ಅದನ್ನ ಕಂಪ್ಲೀಟಾಗಿ ನಾವು ಅವಾಯ್ಡ್ ಮಾಡಿದ್ವಿ. ಜೊತೆಗೆ ಈ ಥರ ಫಾಸ್ಟಿಂಗ್ ಇನ್ಕ್ಲೂಡ್ ಮಾಡಿದರೆ ಖಂಡಿತವಾಗಲೂ ನಿಮಗೆ ತುಂಬ ಚೆನ್ನಾಗಿ ಇದಾಗುತ್ತೆ. ನಮ್ಮ ಯೂಟ್ಯೂಬ್ ನೋಡೋ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮೇಡಮ್? ಡೆಫಿನೆಟ್ ಆಗಿ ಬಂದು ಇಲ್ಲಿ ತೋರಿಸ್ಬೋದು ಸರ್. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಚೆನ್ನಾಗಿ ಇದಾಯಿತು ಸರ್. ಇಲ್ಲಿ ಬಂದು ನನಗೆ 80% ಸಜೆಷನ್ ಸಿಕ್ಕಿದೆ ಸರ್. ನನ್ನ ಹೆಲ್ತು ಚೆನ್ನಾಗಿ ಫಿಟ್ ಆಗಿದೆ. ಇನ್ನೂ ಹೇಳಿದ್ರೆ ಜಾಸ್ತಿ ಸೆಂಟಿಮೆಂಟ್ ಆಗ್ಬಿಡ್ತೀನಿ ಸರ್. ಫ್ಯೂಚರ್ ಇದನ್ನೇ ಕಳ್ಕೊಂಡ್ಬಿಟ್ಟಿದ್ವಿ ಸರ್ ನಾವು. ಇರಲಿ, ಫ್ಯೂಚರ್ ಹೋಗ್ಬೇಕು.
ಅಳ್ಬೇಡಿ ಓಕೆ. ಬಟ್ ಎನಿಯೋ ನಿಮ್ಗೆ ಬಂದಿರೋದಕ್ಕೆ ಒಳ್ಳೇದಾಗಿದೆಯಲ್ಲ ಮೇಡಮ್. ಒಳ್ಳೆ ಜನಕ್ಕೆ ಒಳ್ಳೇದೇ ಆಗುತ್ತೆ ಮೇಡಮ್. ನಾವು ತಾಳ್ಮೆ ಇರಬೇಕಷ್ಟೇ, ಒಳ್ಳೇದು ಮಾಡ್ಕೊತೀವಿ ಅನ್ನೋ ಸಂಕಲ್ಪ ಇರಬೇಕಷ್ಟೇ. ಇವಾಗ ಚೆನ್ನಾಗಿದೆಯಲ್ಲ, ಅದಕ್ಕೆ ಸಂತೋಷ ಪಡೋಣ ಮೇಡಮ್. ಇದು ಕಣ್ಣೀರು ಅಂತನ, ಆನಂದ ಬಾಷ್ಪ ಅಂತನ, ಅಥವಾ ಇಲ್ಲ ಸರ್, ಆನಂದಕ್ಕೆ ಬರ್ತಾ ಇದೆ ಸರ್. ಮಕ್ಕಳಿಂದ ಸಣ್ಣವರು ಸರ್, ತುಂಬ ಜವಾಬ್ದಾರಿಗಳಿತ್ತು ಸರ್. ಸಿಂಗಲ್ ಪೇರೆಂಟ್ ನಾನು ಓಪ್ಸ್ ಕಳ್ಕೊಂಡ್ಬಿಟ್ಟಿದೆ ಸರ್ ತುಂಬ. ನಮ್ಮಮ್ಮ ಬೇರೆ ಇಲ್ಲ ಸರ್. ನಮ್ಮಮ್ಮ ಇದ್ದಾಗ ಎಲ್ಲ ನೋಡ್ಕೊತಾ ಇದ್ರು, ಎಲ್ಲ ಚೆನ್ನಾಗಿ ಇದನ್ನ ಮಾಡ್ತಾಯಿದ್ರು. ಬಟ್ ಇವಾಗ ಒಬ್ಬರೇ ಎಲ್ಲ ನೋಡ್ಕೋಬೇಕು ಅಂಥದ್ರಲ್ಲಿ ಆರೋಗ್ಯದ ಪರ್ಸ್ನಲ್ ವೈಯಕ್ತಿಕವಾಗಿ ಸಮಸ್ಯೆ ಇತ್ತು ಅಂದರೆ ಇನ್ನೂ ಕಷ್ಟ ಆಗಿಬಿಡುತ್ತೆ ಅಲ್ಲ ಮೇಡಮ್. ಓಪ್ಸೇ ಹೋಗ್ಬಿಡುತ್ತೆ ಲೈಫಲ್ಲಿ. ಇವಾಗ ಓಪ್ಸ್ ಬಂದಿದೆಯಾ ಮೇಡಮ್? ಇವಾಗ ನಂಬಿಕೆ ಬಂದಿದೆ, ಜೀವನದಲ್ಲಿ ಆತ್ಮವಿಶ್ವಾಸ ಬಂದಿದೆ ಮೇಡಮ್? ಡೆಫಿನೆಟ್ ಆಗಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಆತ್ಮವಿಶ್ವಾಸವಾಗೇ ಇರ್ಬೇಕು ಮೇಡಮ್. ಅದೇನಿಲ್ಲ, ಇದೇ ಥರ ಮಾಡ್ತಾ ಹೋಗಿ. ನಮ್ಗೆ ಆಕ್ಚುಲಿ ಏನಾಗ್ತದೆ, ಇರೋರ್ಗು ಒಂಥರ ವಿಲ್ ಪವರ್ ಇತ್ತು ಸರ್. ಅದೇ 20 ವರ್ಷದಿಂದ ನಾನು ಇಲ್ಲಿವರೆಗೂ ಇದು ಅವಕಾಶ ಆಗಿದ್ದು ಸರ್. ಬಟ್ ಎಲ್ಲೋ ಈ ನಡುವೆ ತುಂಬಾ ಹೆಲ್ತ್ ಡಿಪ್ರೆಷನ್ ಆಗ್ಬಿಟ್ಟಿತ್ತು ಸರ್. ನಿಮ್ದೆಲ್ಲ ಪ್ರೋಗ್ರಾಮ್ಸ್ ನೋಡಿನೇ ಇಲ್ಲಿ ಬಂದ್ವಿ ಸರ್. ಸಜೆಷನ್ ಅಂತೂ ನಮಗೆ ಸಿಕ್ಕಿದೆ ಸರ್. ಒಂಥರ ಈ ಇದು ನಿಮ್ಮ ಹಾಸ್ಪಿಟ್ಲು ಫೋನ್ ನಂಬರ್ ಪುನರ್ಜೀವನ ಅಂತ ಹಾಕೊಂಡಿದ್ದೀನಿ ಸರ್. ಪುನರ್ಜೀವನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಏನಿಲ್ಲ ಮೇಡಮ್, ಇದೇ ಥರನೇ ನೀವು ಲೈಫ್ ಸ್ಟೈಲ್ ಮಾಡ್ತಾ ಹೋಗಿ. 90% 95% ಕಾಯಿಲೆಗಳು ಬರೋದೇ ಬಿಕಾಸ್ ಆಫ್ ಫುಡ್ಡಿಂದ. ನಿಮ್ದು ಆಹಾರ ಸರಿಯಾಗಿಬಿಟ್ಟಿದೆ, ಸೊ ಕಾಯಿಲೆಗಳಂತೂ ಬರಲ್ಲ. 100% ಆಹಾರ ವಿಚಾರದಲ್ಲಿ ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ ಸರ್. ಹೆಲ್ತೇ ಇಂಪಾರ್ಟೆಂಟ್. ಕೆಲವೊಂದೊಂದು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ ಸರ್. ಹೆಲ್ತ್ ಅನ್ನೋದು ಬಂದಾಗ ಇದೆಲ್ಲ ಏನು ಫುಡ್ ವಿಚಾರ ಎಲ್ಲ ಏನು ಮ್ಯಾಟ್ರ್ ಆಗಲ್ಲ ಸರ್. ಯಾಕೆಂದ್ರೆ ನಾವು ಜಾಸ್ತಿ ಸಫರ್ ಆಗಿದ್ದೀವಿ ಸರ್ ಹೆಲ್ತ್ ವಿಚಾರದಲ್ಲಿ. ಹಂಗಾಗಿ ಇದೆಲ್ಲ ಏನು ಮ್ಯಾಟ್ರ್ ಆಗಲಿಲ್ಲ ಸರ್. ನೀವು ಮಾಡ್ತಿರೋ ಪಥ್ಯ ಕರೆಕ್ಟಾಗಿದೆ ಮೇಡಮ್. ಅದೇ ಥರನೇ 1.5 ಡೇ ಮಾಡಿ. ಅಂದರೆ ಅದೇ ಥರ 2 ಡೇಸ್ ಇನ್ ಎ ವೀಕ್ ಮಾಡ್ತಾ ಹೋಗಿ. 3 ಡೇಸ್ ಇನ್ ಎ ವೀಕ್ ಈ ಥರ ಸ್ಪ್ಲಿಟ್ ಮಾಡ್ಕೊಂಡ್ಬಿಟ್ಟು ನೀವು ಆಮೇಲೆ ನೋಡಿ, ನೀವು ಶುಕ್ರವಾರ ಮಂಗಳವಾರ ಉಪವಾಸ ಮಾಡ್ತಿರೋದ್ರಿಂದ ದೇವ್ರ ಶಕ್ತಿನೂ ಜಾಸ್ತಿ ಇರುತ್ತೆ ನಿಮ್ಮ ಮೇಲೆ. ಹೌದು ಸರ್, ಖಂಡಿತ ಸರ್. ಅದಿದೆ ಅಲ್ಲ ಮೇಡಮ್. ಸೊ ಇನ್ನೂ ಚೆನ್ನಾಗಿ ನಿಮ್ಮನ್ನ ಹಂಗೆ ಕರೀತಾನೆ ಸರ್. ತಿರುಪತಿಲಿ ಹಿಂಗೆ ವೆಯ್ಟ್ ಮಾಡ್ತೀವಿ, ಹಿಂಗೆ ವೆಯ್ಟ್ ಮಾಡ್ತೀವಿ. ವೆಂಕಟರಮಣ ಸ್ವಾಮಿಗೆ ಹೋಲಿಸ್ತಾ ಇರ್ತಾರೆ ಯಾವಾಗಲೂ. ತಾಯಿಯವ್ರಿಗೆ ಅವ್ರಿಗೆ ವಾಸಿ ಆಗೋ ಟೈಮ್ ಬಂತು. 20 ವರ್ಷ ಸಫರ್ ಮಾಡಿದ್ರು. ಆ ಟೈಮ್ಗೋಸ್ಕರ ಅವ್ರದ್ದು ವಾಸಿಯಾಗಿದೆ. ಅದು ಏನು ಇಲ್ದಂಗೆ ನೋವು ಇಲ್ದಂಗೆ ಇರಬೇಕು ಅಂತ ಒಂದು ಟೈಮ್ ಇದೆಯಲ್ವಾ, ಅದು ಇವಾಗ ಬಂದಿದೆ. ಇಲ್ಲ ಸರ್, ಕಾನ್ಫಿಡೆಂಟ್ ವಿಲ್ ಪವರ್ ಜಾಸ್ತಿ ಆಗಿದೆ ಬಂದಾಗ. ಡೆಫಿನೆಟ್ಲಿ ತುಂಬಾ ಕಮ್ಮಿ ಇತ್ತು, ಯಾಕಂದ್ರೆ ತುಂಬಾ ಭಯ ಬೀಳೋರು. ಹೆಂಗೆ ಫ್ಯೂಚರ್ ಹೆಂಗೆ, ಈ ತರ ಹೆಂಗೆ ನಮ್ಮ ರಿಲೇಟಿವ್ಸ್ ಎಲ್ಲ ಹೇಳೋರು, ನೀವೇ ಜವಾಬ್ದಾರಿ ತಗೋಬೇಕು ಮಕ್ಕಳು ಅಂತ. ಇವಾಗ ಆ ತರ ಇಲ್ಲ ನಾನು ಮಾಡ್ತೀನಿ, ಐ ಆಮ್ ವೆಲ್ ಅಂತ ಹೇಳ್ತಾರೆ. ಇವಾಗ ಅದೊಂದು ತುಂಬಾ ಖುಷಿ ಆಗುತ್ತೆ. ಸಿಂಗಲ್ ಪೇರೆಂಟ್ ಅಲ್ವಾ, ತಮ್ಮ ಮಿಸ್ಸಸ್ ಎಲ್ಲ ಅವರೇ ನಂಗೆ ಸೆಕೆಂಡ್ ಮದರ್ ಇದ್ದಂಗೆ. ಅವ್ರಿಗೆಲ್ಲ ಹೇಳ್ಕೊಂತ ಇದ್ದೆ, ಇದು ಸ್ವಲ್ಪ ನೋಡ್ಕೊಂಬಿಡಿ ಅವ್ರನ್ನೆಲ್ಲ. ನಂದು ಹೆಂಗಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಅಂತ ಭಯ ಪಡ್ತಾರೆ. ಹೆದರಿಕೆ ಆಗುತ್ತಲ್ವಾ ಸರ್? ನಿಮಗೆ ಗೊತ್ತಿರುತ್ತೆ, ನಮ್ಮ ಥರ ತುಂಬ ಪೇಷಂಟ್ಸ್ನ ನೋಡ್ತಾ ಇರ್ತೀರಾ. ಇಲ್ಲ ಮೇಡಮ್, ಯಾವ ಲೆವೆಲ್ಗೆ ಹೋಗಿರ್ತಾರೆ ಅಂದರೆ ಅವ್ರು ಆಲ್ಮೋಸ್ಟ್ ಬೇರೆ ಎಲ್ಲ ಥಾಟ್ಸ್ ಎಲ್ಲ ತಗೊಂಡ್ಬಿಟ್ಟು ಆ ಲೆವೆಲ್ಗೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ. ಇದು ನಾನು ಲಾಸ್ಟ್ ಯೂಟ್ಯೂಬ್ ನೋಡ್ಬಿಟ್ಟು ಇದು ಮಾಡೋಣ ಅಂತ ಹೋಗಿರ್ತಾರೆ. ಯೂಟ್ಯೂಬಲ್ಲಿ ವಿಡಿಯೋ ಸಿಕ್ಕಿರುತ್ತೆ, ಬಂದಿರ್ತಾರೆ. ಹೌದು ಸರ್, ಅದೇ ಥರ ನಾವು ಕರೆಕ್ಟ್ ಆಪರೇಷನ್ಗೆ ಹೋಗ್ಬೇಕು ಅಂತ ನಮ್ಮ ಅಮ್ಮವ್ರಿಗೆ ಇಷ್ಟ ಇರಲಿಲ್ಲ ಆಪರೇಷನ್ ಅನ್ನೋದು. ಯಾವ ಆಪರೇಷನ್? ನೀ ಆಪರೇಷನ್. ಓಕೆ. ಬಟ್ ನಾವು ಮದರ್ ತುಂಬಾ ಭಯ ಬೀಳ್ತಿದ್ವಿ, ಯಾಕಂದ್ರೆ ನನ್ಗೊಂದ್ಸಲ ಆಪರೇಷನ್ ಆಗಿತ್ತು. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಭಯ ಇತ್ತು. ಬಟ್ ಹೆಂಗೆ ಆಗ್ಬಿಟ್ಟಿತ್ತು ಅಂದ್ರೆ ಸುಮ್ಮನೆ ನಿಲ್ಲಾಗ್ಬಿಟ್ಟಿದ್ರು. ನನ್ಗೆ ಆ ಟ್ರೀಟ್ಮೆಂಟ್ ಬೇಡ, ಯಾಕಂದ್ರೆ ಸೈಡ್ ಎಫೆಕ್ಟ್ಸ್ ತುಂಬಾ ಸಿಗ್ತಾ ಇತ್ತು. ಈ ಯಾವಾಗ ಈ ಇಂಗ್ಲಿಷ್ ಮೆಡಿಸಿನ್ಸ್ ತುಂಬಾ ಹೋಗ್ತಿದ್ರು, ತುಂಬಾ ಸೈಡ್ ಎಫೆಕ್ಟ್ಸ್, ವಾಮಿಟೇಷನ್ಸ್, ಅದರ್ ಪ್ರಾಬ್ಲಮ್ ಜಾಸ್ತಿ ಇತ್ತು ನಮ್ಗೆ. ಸೊ ನಾವು ಅಮ್ಮಂಗೆ ಏನು ಅಂದ್ರೆ ನನ್ಗೆ ಟ್ರೀಟ್ಮೆಂಟ್ ಬೇಡ, ಹೆಂಗಿದೀವಿ ಕ್ಯೂರ್ ಆದ್ರೆ ಆಗ್ಲಿ ಬಿಟ್ರೆ ಬಿಡ್ಲಿ ಪರವಾಗಿಲ್ಲ, ಹಿಂಗೆ ಇದ್ಬಿಡ್ತೀನಿ ಅನ್ನೋ ತರ ಇದ್ಬಿಟ್ಟಿದ್ರು. ಯಾವಾಗ ಇಲ್ಲಿ ಬಂದು ಸ್ವಲ್ಪನೇ ಕ್ಯೂರ್ ಆಯ್ತು, ಅವ್ರಿಗೆ ವಿಲ್ ಪವರ್ ಚೆನ್ನಾಗಿ ಬಂತು, ಒಂದು ಹುಮ್ಮಸ್ ಬಂದಿದೆ ಲೈಫಲ್ಲಿ. ಅದೊಂದು ಖುಷಿ ಆಗುತ್ತೆ. ಇದೇ ಮೇಡಮ್, ಇಷ್ಟೇ ಲೈಫ್ ಅಂದರೆ ನಾವು ಆತ್ಮವಿಶ್ವಾಸದಲ್ಲಿ ಪಾಸಿಟಿವ್ನೆಸ್ಸಲ್ಲಿ ಬದುಕಬೇಕು ಪ್ರತಿದಿನವೂ ಕೂಡ. ನಮ್ಗೆ ಯಾವುದೆಲ್ಲ ಅಡ್ಡ ಆಗಿರುತ್ತೋ, ಅನಾರೋಗ್ಯ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಆಗಿರ್ಬೋದು, ನಮ್ಮ ನಿಶಕ್ತಿ ಆಗಿರ್ಬೋದು, ಅದನ್ನೆಲ್ಲನೂ ಕೂಡ ಓವರ್ಕಮ್ ಮಾಡೋದಕ್ಕೆ ಆ ಭಗವಂತ ಶಕ್ತಿ ಕೊಟ್ಟಿರ್ತಾರೆ ಮೇಡಮ್. ಆ ಟೈಮ್ ಬರಬೇಕಷ್ಟೇ. ಆ ಟೈಮ್ ಬಂದಿದೆ ಮೇಡಮ್. ನಿಜವಾಗ್ಲೂ ಚೆನ್ನಾಗಿರಿ. ಇನ್ನೂ ಕಂಪ್ಲೀಟಾಗಿ 20% ಏನು ಪೇನಿದೆ ಕಂಪ್ಲೀಟಾಗಿ ಓದ್ಕೊಂಡ್ಬಿಟ್ಟು ಇದೇ ಥರ ನೀವು ಮಾಡ್ತಿರೋ ಡಯಟ್ ಕರೆಕ್ಟಾಗಿದೆ. 100% ಇನ್ನೂ 3 ವರ್ಷ ಆದರೂ ಇದೇ ಡಯಟೇ ಮಾಡ್ತಾಯಿರಿ. ನಿಮ್ಮ ಸ್ವಲ್ಪ ಚೆನ್ನಾದ ತಕ್ಷಣ ದಯವಿಟ್ಟು ಡಿವೇಟ್ ಆಗಬೇಡಿ. ಯಾಕಂದರೆ ಇಷ್ಟು ಕಾನ್ಫಿಡೆಂಟ್ ಈ ವಿಡಿಯೋ ಹಾಕಿರ್ತೀನಿ. ಈ ವಿಡಿಯೋನ ನೀವು ರಿಪೀಟೆಡಾಗಿ ನೀವೇ ದಿನ ನೋಡಿ, ನಾನು ಈ ಥರ ಇದ್ದೆ, ಇನ್ನೂ 3 ವರ್ಷ ಆದರೂ ಇನ್ನೂ 10 ವರ್ಷ ಆದರೂ 100 ವರ್ಷ ಆದರೂ ಹಿಂಗೆ ಇರಬೇಕು ನಾನು ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಹಂಗೆ ಪುಟ್ಟಿತಾ ಇರಲಿ ಮೇಡಮ್. ಅದೇ ನಾನು ನಿಮಗೆ ಕೊಡ್ತಕ್ಕಂಥ ಒಂದು ಪರ್ಸ್ನಲ್ ಆಗಿರ್ತಕ್ಕಂಥ ಒಂದು. ಇನ್ನೂ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಸರ್. ನಾವಂತೂ ತುಂಬ ಜನಕ್ಕೆ ಹೇಳ್ತಾ ಇದ್ದೀವಿ ಸರ್. ಖಂಡಿತ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಆಶಿಸ್ತೀವಿ ಸರ್ ನಾವು. ಇನ್ನೂ ಚೆನ್ನಾಗುತ್ತೆ. ಏನಂದರೆ ಪ್ರಾಬ್ಲಮ್ ಬಂದರೂ ನೀವು ಮಾಡ್ತಿರ್ತಕ್ಕಂಥ ಡಯಟನ್ನು ಅವರು ಮಾಡೋದಿಲ್ಲ.
ಅದೇ ಪ್ರಾಬ್ಲಮ್. ನಿಮಗೆ ಆ ಒಂದು ಛಲ ಇತ್ತು, ನಾನು ಏನು ಬೇಕಾದ್ರೆ ನೀವು ಸ್ಯಾಕ್ರಿಫೈಸ್ ಅಂತ ಹೇಳಿದ್ರಲ್ಲ, ಏನು ಬೇಕಾದ್ರೆ ನಾನು ತ್ಯಾಗ ಮಾಡ್ತೀನಿ, ಇದಕ್ಕೋಸ್ಕರ ನಾನು ಚೆನ್ನಾಗಿ ಆಗ್ಬೇಕು, ಅದಕ್ಕೋಸ್ಕರ ಏನು ಬೇಕಾದ್ರೂ ತ್ಯಾಗ ಮಾಡ್ತೀನಿ ಅನ್ನೋ ಥರ ಮನಸ್ಸಿತ್ತು. ಆ ತ್ಯಾಗ ಮಾಡೋ ಮನಸ್ಸು ಕೆಲವ್ರಿಗೆ ಇರೋದಿಲ್ಲ. ಆ ತ್ಯಾಗ ಮಾಡೋ ಮನಸ್ಸು ಬಂತು ಅಂದರೆ ಏನು ಮೇಡಮ್, ಏನು ತ್ಯಾಗ ಮಾಡ್ಬೇಕು, ನಾವೇನು ಫ್ಯಾಮಿಲಿ ಬಿಡ್ಬೇಕಾ, ಊರು ಬಿಡ್ಬೇಕಾ, ಏನು ಬಿಡೋ ಅವಶ್ಯಕತೆ, ಜಸ್ಟ್ ತಿನ್ನ ಟೇಸ್ಟ್ ಅಂದು ಬಿಡ್ಬೇಕು ಅಷ್ಟೇ ಮೇಡಮ್. ಒಂದು ಮಾಡ್ಕೋಬೇಕು, ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಬೇಕಷ್ಟೇ ಸರ್. ಕರೆಕ್ಟ್. ಅದೊಂದು ಮಾಡಿಬಿಟ್ರೆ ಅದು ನಿಮ್ಮದು ಬಾಡಿ ಆರೋಗ್ಯ 100% ಚೆನ್ನಾಗಿತ್ತು ಅಂತಂದರೆ ಮನಸ್ಸಿನ ಆರೋಗ್ಯ 100% ಚೆನ್ನಾಗಿರುತ್ತೆ. 100% ಸರ್. ಸೌಂಡ್ ಬಾಡಿ, ಸೌಂಡ್ ಮೈಂಡ್ ಇನ್ನೇ ಸೌಂಡ್ ಬಾಡಿ. ಸೌಂಡ್ ಬಾಡಿ ಈಸ್ ದ ಕಾಸ್ ಫಾರ್ ಸೌಂಡ್ ಮೈಂಡ್. ಹೌದು ಸರ್. ನಾವು ಬಾಡಿ ಕರೆಕ್ಟಾಗಿ ಇಟ್ಕೋಬೇಕು ನಾವು. ಆ ಮೈಂಡ್ ನ್ಯಾಚುರಲ್. ನಿಮ್ಗೆ ಆತ್ಮವಿಶ್ವಾಸಕ್ಕೆ ಯಾವ ಒಂದು ಮೋಟಿವೇಶನ್ ಕ್ಲಾಸ್ಗೆ ಹೋಗಲಿಲ್ಲ ನೀವು, ಯಾವುದೋ ಒಂದು ದೊಡ್ಡ ದೇವಸ್ಥಾನಕ್ಕೆ ಹೋಗಲಿಲ್ಲ, ಆ ಒಂದು ಪಾಸಿಟಿವ್ನೆಸ್ ಬರೋಕ್ಕೋಸ್ಕರ ಏನು ಮಾಡಿ ನೀವು ಮಾಡಿದ್ದೇನೆಂದರೆ ನಿಮ್ಮ ಒಂದು ದೇಹನ ಚೆನ್ನಾಗಿ ಮಾಡ್ಕೊಂಡ್ರೆ ಎಲ್ಲ ನ್ಯಾಚುರಲ್ ಸರಿ ಆಯಿತು. ಹೌದು ಸರ್. ಥ್ಯಾಂಕ್ ಯು ಅಪ್ಪಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.